ನಮಸ್ಕಾರ ವೀಕ್ಷಕರೇ. ಒಬ್ಬರ ಸಂಕಷ್ಟವನ್ನ ಅಥವಾ ಒಬ್ಬರ ನೋವನ್ನ ವ್ಯಾಖ್ಯಾನಿಸೋದು ನನ್ನ ಕೆಲಸ ಅಲ್ಲ. ಆದರೆ ಆ ನೋವು ನಿಜಕ್ಕೂ ಸಮಾಜಕ್ಕೆ ಮಾರಕವಾಗಿದ್ದರೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಡಲೇಬೇಕು. ಎಸ್, ಆಬ್ವಿಯಸ್ಲಿ ಮಾಜಿ ಸಚಿವ KR ಪುರಂನ ಶಾಸಕ ಭೈರತಿ ಬಸವರಾಜ್ ಅವರ ಬಗ್ಗೆನೇ ನಾನು ಹೇಳ್ತಾ ಇರೋದು. KR ಪುರಂ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಅಂದರೆ ಕ್ಷೇತ್ರ ವಿಂಗಡಣೆ ಆದಾಗ ರೂಪುಗೊಂಡಂಥ ಕ್ಷೇತ್ರ. ನಂದೀಶ್ ರೆಡ್ಡಿ ಬಿಜೆಪಿಯಿಂದ ಇಲ್ಲಿ ಮೊದಲ ಶಾಸಕರು. IT-BT ಕಂಪ್ನಿಗಳು ಬೇಕಾ, ರಿಯಲ್ ಎಸ್ಟೇಟ್ ರಾಜಕೀಯ ಬೇಕಾ, ರೌಡಿಸಮ್ ಬೇಕಾ, ಎಲ್ಲದಕ್ಕೂ ಹೆಸರುವಾಸಿಯಾದಂಥ ಕ್ಷೇತ್ರ KR ಪುರಂ. ಅದ್ಯಾಕೋ ನಂದೀಶ್ ರೆಡ್ಡಿ ಅವರು ಆಟ ಅಷ್ಟು ನಡೀಲಿಲ್ಲ. ಬಂದ ಪುಟ್ಟ ಓದ ಪುಟ್ಟ ಅಂತ ಒಂದಷ್ಟು ರಾಜಕೀಯ ವ್ಯತ್ಯಾಸಗಳಿಂದ, ವೈಯಕ್ತಿಕವಾಗಿ ಅಲ್ಲ, ರಾಜಕೀಯ ವ್ಯತ್ಯಾಸಗಳಿಂದ 2008ಕ್ಕೆ ಅವರ ಆಟ ಮುಗೀತು. 2013ರಲ್ಲಿ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ನಾಯಕನಾಗಿದ್ದಂತಹ ಭೈರತಿ ಬಸವರಾಜ್ 2013ರಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ. 2018ರಲ್ಲೂ ಜನ ಭೈರತಿ ಬಸವರಾಜನ್ನ ಬಿಟ್ಕೊಡಲ್ಲ. ಆದರೆ ಅಧಿಕಾರದ ಆಸೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನ ಕೊಟ್ಟಂತ ಜನಾದೇಶಕ್ಕೆ ವಿರುದ್ಧವಾಗಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಎಂಟ್ರಿ ಕೊಡ್ತಾರೆ. ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ. 2019ರಲ್ಲಿ ಗೆಲ್ತಾರೆ, ಸಚಿವರಾಗ್ತಾರೆ. ಅಷ್ಟಾಗಿದ್ರೆ ರಾಜಕೀಯನ ರಾಜಕೀಯ ತರನೇ ಮಾಡಬೇಕು. ಇಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಇರಲೇಬೇಕು ಅಂತ ಹೇಳ್ಬೋದಿತ್ತೇನೋ. ಯಾಕೆಂದ್ರೆ ನಮ್ಮ ಕ್ಷೇತ್ರದ ಶಾಸಕ ಸಚಿವರಾದ್ರೆ ಅಭಿವೃದ್ಧಿ ಆಗೋದು ನಮ್ಮ ಕ್ಷೇತ್ರ ಅಲ್ವಾ ಅಂತ. ನೆವರ್. ಭೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಆ ರೀತಿಯ ಸನ್ನಿವೇಶಗಳು ಆಗಲಿಲ್ಲ ಅಂತ ಈಗ ಸದ್ಯ ನಡೀತಿರೋ ಬೆಳವಣಿಗೆಯನ್ನು ನೋಡೋರೆ ಅನ್ಸುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ A5 ಆರೋಪಿ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ. ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ. ಪುಣೆ ಅಥವಾ ಗೋವಾದಲ್ಲಿ ತಲೆಮರೆಸಿಕೊಂಡಿರುವ ಸಾಧ್ಯತೆ. ಅವರ ಮೊಬೈಲ್ನ ಲೈವ್ ಲೊಕೇಶನ್ ಕೊನೆಯದಾಗಿ ಪುಣೆ ಭಾಗದಲ್ಲಿ ಕಾಣಿಸ್ಕೊಳ್ತು ಅಂತ ಪೊಲೀಸರ ಮಾಹಿತಿ, ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಜನ ಭೈರತಿ ಬಸವರಾಜ್ನ ಒಪ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಜನ ಒಪ್ಪಲೇಬೇಕು ಅನ್ನೋಂಗೆ ಭೈರತಿ ಬಸವರಾಜ್ ಆಡಳಿತವನ್ನು ನಡೆಸಿದ್ರು. ಎಸ್ಪೆಷಲಿ ಸಚಿವರಾದ ಬಳಿಕ ಭೈರತಿ ಬಸವರಾಜ್ ಜನರಿಗೆ ಸಿಗ್ತಿರ್ಲಿಲ್ಲ. ನಾನು ಕ್ಷೇತ್ರದಲ್ಲಿ ಸಾಕಷ್ಟು ಜನರನ್ನು ಮಾತಾಡಿಸ್ದೆ. ಓಕೆ, ಅವಾಗ ಸಚಿವರಾಗಿದ್ರು ಸಿಗ್ತಿರ್ಲಿಲ್ಲ. ಆದರೆ 2023ರ ಚುನಾವಣೆಯಲ್ಲಿ ಮತ್ತೆ ಶಾಸಕರಾದ ಮೇಲೆ ಅವರ ಬೆಂಬಲಿಗರ ಪರವಾಗಿ ಅಥವಾ ಅವರ ಶಿಷ್ಯಂದಿರ ಪಟಾಲಂ ನಿಡ್ಕೊಂಡು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಿತ್ತು. ಜನ ದುರಂತ ಅಂತಿದ್ರು. KR ಪುರಂ ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಅಥವಾ ಬೆಳೆದಿರುವ ಕ್ಷೇತ್ರ. ಆದರೆ ಅಭಿವೃದ್ಧಿಯಲ್ಲಿ ಅಲ್ಲ. ರೌಡಿಸಮ್ನಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಹಣಕಾಸಿನಲ್ಲಿ ಭಾರಿ ವ್ಯವಹಾರ ನಡೆಯುತ್ತೆ ಇಲ್ಲಿ. ಮೊದಲೇ ಕುರುಬ ಸಮುದಾಯಕ್ಕೆ ಸೇರಿದಂಥ ಭೈರತಿ ಬಸವರಾಜ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದಾಗ ಒಂದಷ್ಟು ಜನ ಬೇಸರ ಮಾಡ್ಕೊಂಡ್ರು. ಬಿಕಾಸ್ ಆಫ್ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವ್ರಿಗೆ ಬೆನ್ನಿಗೆ ಚೂರಿ ಎರೆದು ಬಿಟ್ರು ಅಂತ. ಸಿದ್ದರಾಮಯ್ಯ ಅವ್ರನ್ನ ನೆನೆಸ್ಕೊಳ್ಳೇಬೇಕು ರಾಜಕೀಯವಾಗಿ ಬೆಳೀತಾ ಇರುವಾಗ ಭೈರತಿ ಬಸವರಾಜ್. ಯಾಕಂದ್ರೆ ಈ ರಾಜ್ಯ ಕಂಡಿರುವಂಥ ಅತಿ ದೊಡ್ಡ ಅಹಿಂದ ನಾಯಕ, ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರು. ಆಗಲೇ ಒಂದಷ್ಟು ಜನಕ್ಕೆ ಬೇಸರ ಆಗಿತ್ತು. 2008ಕ್ಕಿಂತ ಮುಂಚೆ ಕೃಷ್ಣಪ್ಪ ಅವರ ಆಡಳಿತ. ಒಂದು ಕಡೆ ಕೃಷ್ಣಪ್ಪ ಅವರ ಅಂದರೆ SM ಕೃಷ್ಣ ಅವರ ಅವಧಿಯಲ್ಲಿ ಕೃಷ್ಣಪ್ಪ ಮತ್ತು DK ಶಿವಕುಮಾರ್ ಅವ್ರನ್ನ ಎರಡು ಕಣ್ಗಳು ಅಂತಿದ್ರು. ಆ ಮಟ್ಟಕ್ಕೆ ರಾಜಕೀಯ ನಡೀತಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ನಂದೀಶ್ ರೆಡ್ಡಿ, ಆ ನಂತರದಲ್ಲಿ ಭೈರತಿ ಬಸವರಾಜ್ 2 ಸಲ, ಮತ್ತೆ ಬೈ ಎಲೆಕ್ಷನ್ ಭೈರತಿ ಬಸವರಾಜ್, ಈ ಥರ ಎಲ್ಲ ಲೆಕ್ಕಾಚಾರಗಳ ನಡೀತು. ಆದರೆ ಈಗ KR ಪುರದಲ್ಲಿರುವಂಥ ಕಂಪ್ಲೀಟ್ ಕಾಂಗ್ರೆಸ್ನ ಮತಗಳು ಭೈರತಿ ಬಸವರಾಜಿಂದ ಶಿಫ್ಟ್ ಆಗ್ತಾ ಇದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ DK ಮೋಹನ್ ಅನ್ನುವ ವ್ಯಕ್ತಿಗೆ ಟಿಕೆಟ್ ಅನ್ನು ನೀಡಿತ್ತು ಕಾಂಗ್ರೆಸ್. ಹ್ಯೂಜ್ ರೆಸ್ಪಾನ್ಸ್. 1 ಲಕ್ಷಕ್ಕೂ ಅಧಿಕ ಮತ, 15,000 ಚಿಲ್ಲರೆ ಅಷ್ಟೇ. ಯಾಕೆಂದರೆ KR ಪುರಂ ಅಂದರೆ ತುಂಬ ಅಸಂಖ್ಯಾತ ಮತದಾರರಿರುವಂಥ ಕ್ಷೇತ್ರ. ಇಂಥ ಜಾಗದಲ್ಲಿ ಕೊನೆಯ 15 ದಿನಗಳಲ್ಲಿ ಟಿಕೆಟ್ ಪಡೆದಂಥ DK ಮೋಹನ್ 1 ಲಕ್ಷದವರೆಗೆ ಮತವನ್ನು ತಗೋತಾರೆ ಅಂದರೆ ತಮಾಷೆ ವಿಚಾರ ಅಲ್ಲ. ಒಂದು ಕಡೆ ಭೈರತಿ ಬಸವರಾಜಿಂದ ಕುರುಬ ಸಮುದಾಯದ ಓಟ್ಗಳು, ಮತ್ತೊಂದು ಕಡೆ ಭೈರತಿ ಬಸವರಾಜಿಂದ ಕಾಂಗ್ರೆಸ್ನ ಓಟ್ಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಇನ್ನು ಅಲ್ಪಸಂಖ್ಯಾತರು ಶಿಫ್ಟ್ ಆಗೋಗಿದೆ. ಅಲ್ಪಸಂಖ್ಯಾತರು, ದಲಿತ ವರ್ಗದವರು ಎಲ್ಲರೂ ಕೂಡ ಆಬ್ವಿಯಸ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡೋದು. ಹೀಗಾಗಿ ಭೈರತಿ ಬಸವರಾಜ್ ಬೈ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿಗೆ ಅಸ್ತ್ರ.
ಆದರೆ ಈಗ ಭೈರತಿ ಬಸವರಾಜ್ ಈಗ ಪ್ರೆಸೆಂಟು BJPಗೆ ವರ ಅಲ್ಲ ಶಾಪ. ಹೀಗಾಗಿ KR ಪುರಂನಲ್ಲಿ ಮುಂದೆ BJP ಕಣ್ ತೆರೆಯುತ್ತೆ 2028 ಚುನಾವಣೆಗೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಕಳೆದ ಬಾರಿ ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ವಿಧಾನಸೌಧದ ಮೆಟ್ಟಿಲು ಹತ್ತೋ ಕನಸನ್ನು ಕಳ್ಕೊಂಡಿದ್ದಂಥ DK ಮೋಹನ್ ಈಗಲೂ ಕೂಡ ಕಾಮಾಗಿ ಜನರ ಮಧ್ಯೆ ನುಗ್ತಾ ಇದ್ದಾರೆ. KR ಪುರಂಗೆ ಹೋಗ್ಬಿಟ್ಟು ರಾಜಕೀಯ, ಜನಸಾಮಾನ್ಯರಿಗಲ್ಲ, ರಾಜಕೀಯವನ್ನ ರಾಜಕೀಯ ಥರದಲ್ಲೇ ನೋಡುವಂಥ ಒಂದಷ್ಟು ಜನರನ್ನು ನೀವು ಮಾತಾಡಿಸಿ, ಇಲ್ಲ ಬಿಡ್ರಿ ಭೈರತಿ ಬಸವರಾಜ್ ಸಿಗಲ್ಲ, DK ಮೋಹನ್ ಮನೆ ಹತ್ರ ಹೋಗ್ರಿ, ಯಾವ ಬೇಕಾದ್ರೆ ಅಯ್ಯಪ್ಪ ಸಿಗ್ತಾರೆ, ಗೊಲ್ಲ ಸಮುದಾಯದವರು ಯಾವ ಬೇಕಾದ್ರೆ ಸಿಗ್ತಾರೆ. ಎಲೆಕ್ಷನ್ ಗೆಲ್ಲಿಲ್ಲ ಅಂದ್ರು ತಮ್ಮ ಟ್ರಸ್ಟ್ ಮೂಲಕ ಮತ್ತೊಂದು ಮಗದಂತು ಅಂತ ಒಂದಷ್ಟು ಕೆಲಸ ಮಾಡ್ತಾರೆ ಅಂತ ಜನ ಅಂತಾರೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಭೈರತಿ ಬಸವರಾಜ್ ಎನಿ ಮೂಮೆಂಟ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ನಾನು ಈ ವಿಡಿಯೋದ ಮೊದಲೇ ಹೇಳಿದೆ, ಯಾರ ನೋವನ್ನು ಅಥವಾ ಯಾರ ಸೋಲನ್ನು ವ್ಯಾಖ್ಯಾನಿಸೋ ಸಂಭ್ರಮಿಸೋ ಕೆಲಸ ನಮ್ದಲ್ಲ. ಆದರೆ ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಅಂದರೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಲೇಬೇಕು. ಈಗ KR ಪುರದ ಜನ ಡಿಸೈಡ್ ಮಾಡಬೇಕು ನಿಮ್ಮನ್ನು ಆಳೋರು ಎಂಥವರಾಗಿರಬೇಕು ಅಂತ. ಭೈರತಿ ಬಸವರಾಜ್ ಅವರ ಈ ಪ್ರಕರಣದ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.